ಹಾಯ್ ಮಚ್ಚಮ್ಮರೇ, ವೆಲ್ಕಮ್ ಬ್ಯಾಕ್ ಟು ಅಲಿಸ್ ವ್ಲಾಗ್. ನಮ್ಗೆ ಇವತ್ತು ಆಶ್ರಮಕ್ಕೆ ಫುಡ್ ಕೊಡ್ಲಿಕ್ಕಿದೆ. ಅವರಿಗೆ ಒಂದು ಊರಿದ್ದು ಕೋಲಿದ್ದು ಸ್ಪೆಷಲ್ ಸುಕ್ಕ ಮಾಡಿ ಕೊಡುವ. ಮತ್ತೆ ಸಾಂಬಾರು ರೈಸ್ ಎಲ್ಲ ಇದೆ. ಇವತ್ತು ನಾವು 4 ಊರಿನ ಕೋಲಿ ತೆಗೆದಿದ್ದೇವೆ. ಇದನ್ನು ಒಳ್ಳೆ ಸ್ಪೆಷಲ್ ಮಸಾಲೆ ಹಾಕಿ ಸುಕ್ಕ ಮಾಡುವ. ಇವತ್ತು ಒಳ್ಳೆ ಮಳೆ ಇತ್ತು. ಆಗ ಮಳೆ ಬಂದರೆ ಎಲ್ಲ ಹೊರಗಡೆ ಅಡಿಗೆ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ನಮ್ಮದು ಕೋಲೆಲ್ಲ ಕಟ್ ಮಾಡಿ ಆಯಿತು, ಇದನ್ನೆಲ್ಲ ತೊಳೆದಾಯಿತು. ಏನು ಇದನ್ನು ನಾವು ಸುಕ್ಕ ಮಾಡಲಿಕ್ಕೆ ಹೋಗುವ. ನಾವು ಇವತ್ತಿನ ರೆಸಿಪಿಗೆ 1.5 kg ಅಷ್ಟು ಈರುಳ್ಳಿ ತೆಗೆದಿದ್ದೇವೆ. ಮತ್ತು 1/4 kg ಅಷ್ಟು ಟೊಮೆಟೊ, ಸ್ವಲ್ಪ ಜಿಂಜರ್ ಪೇಸ್ಟ್, ಸ್ವಲ್ಪ ಗಾರ್ಲಿಕ್ ಪೇಸ್ಟು, ಒಂದು 4 ಮೆಣಸು ತೆಗೆದಿದ್ದೇವೆ. ಗ್ಯಾಸ್ ಆನ್ ಮಾಡಿ ನಾವು ಇದನ್ನು ಪ್ಯಾನನ್ನು ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕುವ. ನಾವು ನೀರುಳ್ಳಿ ಹಣ್ಣು ಒಳ್ಳೆ ಮಿಕ್ಸ್ ಮಾಡುವ. ಜಿಂಜರ್ ಪೇಸ್ಟು, ಗಾರ್ಲಿಕ್ ಪೇಸ್ಟು, ಮೆಣಸು, ಊರಿನ ಕೋಳಿ ಇದಕ್ಕೆ ಹಾಕುವ. ಅದಕ್ಕೆ ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ತೇವೆ. ಒಂದು 6 ಸ್ಪೂನ್ ಅಷ್ಟು ಸಾಕು. ನಾವು ಮಸಾಲೆ ಪುಡಿ ಸ್ವಲ್ಪ ಇದಕ್ಕೆ ಹಾಕುವ. ನಾವು ಮೆಣಸಿನ ಪೇಸ್ಟಿಗೆ ಆಲ್ರೆಡಿ ಮಸಾಲೆ ಪುಡಿ ಎಲ್ಲ ಹಾಕಿದ್ದೇವೆ. ಒಂದು 2 ಸ್ಪೂನ್ ಅಷ್ಟು ಹಳದಿ ನುಡಿ ಹಾಕುವ. ಬೇರೆ ಒಂದು 3 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನು ಚಿಕನ್ ಮಸಾಲೆ ಹಾಕುವ. ಪೆಪ್ಪರ್ ಹುಡಿ ಜಾಸ್ತಿ ಬೇಡ, ಆಲ್ರೆಡಿ ಇದು ಮೆಣಸೆಲ್ಲ ಹಾಕಿದ್ದೀವಲ್ಲ. ಸ್ವಲ್ಪ ಜೀರ ಹುಡಿ ಹಾಕುವ, ಒಂದು 2 ಸ್ಪೂನ್ ಅಷ್ಟು ಸಾಕು. ಬೇರೆ ಸ್ವಲ್ಪ ಕೊತ್ತಂಬರಿ ಹುಡಿ ಜಾಸ್ತಿ ಬೇಡ, ನಾವು ಮೆಣಸಿಗೆ ಹಾಕಿದ್ದೇವೆ, ಆಲ್ರೆಡಿ ಕೊತ್ತಂಬರಿ ಹಾಕಿದ್ದೇವೆ. ನಾವು ಪೇಸ್ಟ್ ಮಾಡಿದ ಮೆಣಸು ಹಾಕ್ತೇವೆ. ಜಾಸ್ತಿ ಬೇಡ, ಸ್ವಲ್ಪ ಮಸಾಲೆ ಹುಡಿ ಹಾಕಿದ್ದೇವಲ್ವ. ಚೆನ್ನಾಗಿ ಮಿಕ್ಸ್ ಮಾಡುವ. ಕೋಳಿ ತುಂಬ ಗಟ್ಟಿ ಇರ್ತದೆ, ಇದನ್ನು ಅರ್ಧ ಗಂಟೆ ಬಿಸಿ ಮಾಡಬೇಕು. ಸ್ವಲ್ಪ ಸ್ಮೂತ್ ಆಗಬೇಕಲ್ವಾ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಇದಕ್ಕೆ ಹಾಕ್ತೇವೆ. ಇದು ಹಾಕಿದ್ರು ಒಳ್ಳೆ ಪರಿಮಳ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಒಳ್ಳೆ ಪರಿಮಳ ಬರ್ತಾ ಇದೆ ಕರಿಬೇವು. 3 ಬಿಸಿ ಮಾಡಿದ ತೆಂಗಿನ ತುರಿಯನ್ನು ಇದಕ್ಕೆ ಹಾಕ್ತೇವೆ. ಹಾಕುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೇವೆ. ಕರಿಬೇವು ಜಾಸ್ತಿ ಆಗಿದ್ದಷ್ಟು ಪರಿಮಳ ಬರೋದು ಜಾಸ್ತಿ. ತೆಂಗಿನ ತುರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಮ್ಮದು ಊಟ ಸುಕ್ಕೆಲ್ಲ ರೆಡಿ ಆಯಿತು. ಇನ್ನು ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕುವ. ಇನ್ನು ಸಾಸಿವೆ ಹಾಕುವ. ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕುವ. ಮತ್ತೆ ಒಂದು 3 ಮೆಣಸು ಹಾಕ್ತೇವೆ. ಕರಿಬೇವು ಸೊಪ್ಪು ಹಾಕ್ತೇವೆ. ಒಂದು ಊಟ ಸುಕ್ಕ ಸಾಂಬಾರೆಲ್ಲ ರೆಡಿಯಾಗಿದೆ. ಇನ್ನು ಇದನ್ನು ತೆಕೊಂಡು ಹೋಗ್ಲಿಕ್ಕೆ ಮಾತ್ರ ಬಾಕಿ ಇರುವುದು.
ಹಾಗಾದ್ರೆ ಗೈಸ್ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬನ್ನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.